ಹಾಯ್ ಎವ್ರಿವನ್ ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ಸ್ಪೆಷಲ್ ಸಂಕ್ರಾಂತಿ ಸ್ಪೆಷಲ್. ಅದು ಸಕ್ಕರೆ ಪೊಂಗಲ್ಲು. ಈ ದೇವಸ್ಥಾನಗಳೆಲ್ಲ ಕೊಡುವಂಥ ಸಕ್ಕರೆ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲು ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆ ಹಾಕ್ಕೋತಿದ್ದೀನಿ. ಹೆಸರು ಬೇಳೆ ಮತ್ತು ಅಕ್ಕಿ ಪ್ರಮಾಣ ಎರಡೂ ಕೂಡ ಸಮ ಸಮ ಇದ್ದರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಹೆಸರು ಬೇಳೆ ಹಾಕ್ಕೊಂಡಿರ್ತೀರೋ ಅಷ್ಟೇ ಅಕ್ಕಿ ಕೂಡ ಹಾಕ್ಕೋಬೇಕು. ಹೆಸರು ಬೇಳೆನ ಒಂದು 80% ಅಷ್ಟು ಹುರ್ಕೊಂಡಾದ್ಮೇಲೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಬೇಗ ಆಗ್ಬಿಡುತ್ತೆ. ಮತ್ತು ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕಿ ಹುರಿತಾ ಇಲ್ಲ. ಯಾಕೆಂದರೆ ಮತ್ತೆ ತೊಳ್ಕೊಬೇಕಂತೇಳಿ ಅಂತ. ಎಲ್ಲ ಹುರ್ಕೊಂಡಾದ್ಮೇಲೆ ಒಂದು 2, 3 ಸತಿ ತೊಳ್ಕೊಂಡು, ಅದಕ್ಕೆ 1 ಟು ಡಬಲ್ ನೀರು ಹಾಕ್ಬಿಟ್ಟು, ಡಬಲ್‌ಗಿಂತ ಒಂದು 1/4 ಲೋಟ ಅಥವಾ ಅರ್ಧ ಕಪ್ಪು ಜಾಸ್ತಿ ನೀರು ಹಾಕ್ಬಿಟ್ಟು, ಇದನ್ನ ಕುಕ್ಕರಲ್ಲಿ ನಾನು ಕೂಗ್ಸಕ್ಕೆ ಇಡ್ತಾ ಇದ್ದೀನಿ. ನಾನು ಇನ್ಸ್ಟಂಟ್ ಪಾಟಲ್ಲಿ ಇಡ್ತಾ ಇದ್ದೀನಿ. ಬೇಕಾದ್ರೆ ಪ್ರೆಷರ್ ಕುಕ್ಕರಲ್ಲೂ ಕೂಡ ಒಂದು 4 ವಿಷಲ್ ತೆಗೆದ್ರೆ ಮೆತ್ತಗಾಗತ್ತೆ. ಈಗ ನಾನು ಗೋಡಂಬಿ ದ್ರಾಕ್ಷಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕನ್ಸುತ್ತೋ ಒಂದು 15 ಗೋಡಂಬಿ, ಒಂದು 15 ದ್ರಾಕ್ಷಿ ಅಷ್ಟು ಹಾಕಿಟ್ಕೊಳ್ತಿದ್ದೀನಿ. ಸ್ವಲ್ಪ ತುಪ್ಪ ಉಳಿದಿರುತ್ತಲ್ಲ ಅದಕ್ಕೇನೆ ಈ ಬೇಯಿಸಿರೋ ಅಂಥ ಅನ್ನ ಮತ್ತು ಬೇಳೆ ಎರಡೂ ಕೂಡ ಹಾಕಿದ್ದೀನಿ. ಇದೆಷ್ಟು ಮೆತ್ತಗೆ ಬಂದಿದೆ. ಇದಕ್ಕೆ 1 ಕಪ್ಪಷ್ಟು ಹಾಲು ಹಾಕ್ಬೇಕಿವಾಗ. ಇದು ಬೇಯಿಸೋ ಹೊತ್ತಿಗೆನೆ ನಾನು ಕೇಸರಿ ಹಾಕಬೇಕಾಗಿತ್ತು, ಬಟ್ ಮರ್ತೋಯ್ತು. ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಸೊ ನಾನು ಆಮೇಲೆ ಹಾಕ್ತೀನಿ ಇದಕ್ಕೆ. ಸೊ 1/4 ಅಥವಾ 1 ಕಪ್ಪಷ್ಟು ಹಾಲು ಹಾಕಬೇಕು. ಮತ್ತೆ 1 ಕಪ್ಪಷ್ಟು ಸಕ್ಕರೆ ಹಾಕ್ತೀನಿ. ಸಕ್ಕರೆನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಸ್ವೀಟ್ ಬೇಕು ಅಂತ. ಇದಕ್ಕೆ ನಾನು 1/4 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ತುಂಬ ಸ್ವೀಟು ಇಲ್ಲ, ತುಂಬ ಲೆಸ್ಸು ಅನ್ಸಲ್ಲ. ಕರೆಕ್ಟಾಗಿ ಅನ್ಸುತ್ತೆ ಇಷ್ಟು. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಇದು ಕುದಿ ಬರಬೇಕು. ಇದು ಅಷ್ಟೇ ಸ್ಯಾಫ್ರನ್ ಕೇಸರಿ ನನಗೆ ಹಾಕಕ್ಕೆ ಮುಂಚೆ ಮರ್ತೋಗಿತ್ತು. ಸೊ ಈಗ ಹಾಕ್ತಾ ಇದ್ದೀನಿ ಕುದಿಬೇಕಾದ್ರೆ ಹಾಲು. ಇಲ್ಲ ಅಂತಂದರೆ ಕುಕ್ಕರ್ ಕೂಗೋ ಹೊತ್ತಿಗೆನೆ ಆ ಟೈಮಲ್ಲಿ ಇಟ್ಟರೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ಸೊ ಈಗ ಚೆನ್ನಾಗಿ ಇದು ಕುದಿಬೇಕು. ಈಗ ಸಕ್ಕರೆ ಮತ್ತು ಹಾಲು ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ನೀರಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ಕೊಬ್ಬರಿ ಹಾಕ್ತಾ ಇದ್ದೀನಿ, ಒಣ ಕೊಬ್ಬರಿ. ಇದು ಕೂಡ ಒಂದು 1/4 ಕಪ್ಪಿಗಿಂತ ಒಂಚೂರು ಜಾಸ್ತಿ ಹಾಕಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೋಬೋದು. ಒಣ ಕೊಬ್ಬರಿ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು. ಇದನ್ನ ಚೆನ್ನಾಗೆ ಕುದಿಸ್ಬೇಕು. ಸಣ್ಣ ಉರಿನಲ್ಲಿ ಒಂದು 20ರಿಂದ 25 ನಿಮಿಷ ಕುದಿಸ್ಬೇಕು. ಆ ಸಕ್ಕರೆ ಎಲ್ಲ ಕರಗಿ ನೀಟಾಗಿ ಅದೊಂಥರ ಪಾಕ ಥರ ಬರುತ್ತೆ. ಸೊ ಅದೊಂಥರ ನಿಮಗೆ ಕೈಗೆ ಮುಟ್ಟಿದ್ರೆ ಸ್ಟಿಕ್ಕಿ ಅನ್ಸುತ್ತೆ. ಅಷ್ಟು ತನಕ ಕುದಿಸ್ಬೇಕು. ತುಂಬ ನಿಧಾನಕ್ಕೆ ಪೇಶನ್ಸಿಂದ ಕುದಿಸ್ಬೇಕಿದು. ಸೊ ದೇವಸ್ಥಾನಗಳಲ್ಲೆಲ್ಲ ಹಾಗೇನೆ ಒಂದ್ಸತಿ ಸ್ಟಾರ್ಟ್ ಮಾಡ್ತಾರೆ. ತುಂಬ ಹೊತ್ತು ತನಕ ಅದಂಗೆ ಬಿಟ್ಟೇ ಇರ್ತಾರೆ ಒಲೆ ಮೇಲೆ. ಸೊ ಅದು ಅವಾಗೇನಾಗುತ್ತೆ ತುಂಬ ಚೆನ್ನಾಗಾಗುತ್ತೆ. ಮತ್ತೆ ತುಪ್ಪನೂ ಅಷ್ಟೆ. ತುಪ್ಪ ನೀವು ಹಾಕಿದಷ್ಟು ಚೆನ್ನಾಗಿರುತ್ತೆ ಇದಕ್ಕೆ. ನಾನು ಇವಾಗ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತೆ ಎಂಡಲ್ಲಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ನಿಮ್ಗಿಲ್ಲ ಜಾಸ್ತಿ ಬೇಡ ಅಂತ ಅಂದ್ರೆ ನಿಮ್ಮ ಅಳತೆ ಪ್ರಕಾರ ನೀವು ಹಾಕ್ಕೋಬೋದು. ಇದಕ್ಕೆ ಎಷ್ಟು ತುಪ್ಪ ಹಾಕಿದ್ರೂ ಹಿಡಿಯುತ್ತೆ ಮತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟು. ಸೊ ಇದನ್ನ ಕೈ ಆಡ್ತಾ ಇರ್ಬೇಕು ಅವಾಗವಾಗ. ಸೊ ಇದು ನೋಡಕ್ ಸ್ವಲ್ಪ ನೀರಂತ ಅನ್ಸ್ಬೋದು ಇವಾಗ. ಆದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ಬಿಡತ್ತೆ. ಸೊ ಸ್ವಲ್ಪ ಮೆತ್ತಗೆ ಈ ಥರನೇ ಇರ್ಬೇಕದು. ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಎಂಡಲ್ಲಿ ಸ್ವಲ್ಪ ಇನ್ನೇನು ಆಗ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಹಾಕ್ಬಿಟ್ಟು, ಕೈ ಆಡ್ಬಿಟ್ಟು ಮತ್ತೆ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದನ್ನು ಹಾಕ್ಬೇಕು. ಅದಾದ್ಮೇಲೆ ನಾನು ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಬಾಳೆಹಣ್ಣು ಇಷ್ಟಪಡೋರು ಹಾಕ್ತಾರೆ. ಈ ನಂಜನಗೂಡು ದೇವಸ್ಥಾನದಲ್ಲೆಲ್ಲ ಇದನ್ನ ಹಾಕ್ತಾರೆ. ಅಲ್ಲಿ ರಸಬಾಳೆಹಣ್ಣು ಸಿಗುತ್ತೆ. ಬಟ್ ನಾನು ಪಚ್ಚ ಬಾಳೆಹಣ್ಣಿತ್ತು ಅಂತೇಳಿ ಹಾಕ್ತೀನಿ. ಅಂದ್ರೆ ಈ ಬಾಳೆಹಣ್ಣು ತುಂಬ ರೈಪ್ ಆಗಿದ್ರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಣ್ಣಾಗೇ ಇರಬೇಕು. ಗಟ್ಟಿ ಬಾಳೆಹಣ್ಣು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಮತ್ತೆ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಈಗ ಇನ್ನೇನು ಇಳಿಸ್ತಾ ಇದ್ದೀವಿ ಅಂತ ಅಂದಾಗ ಬಾಳೆಹಣ್ಣು ಮತ್ತೆ ಕರ್ದಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿ, ತುಪ್ಪ ಎಲ್ಲಾನು ಹಾಕಿ ಎಂಡಲ್ಲಿ ಆಫ್ ಮಾಡಿಬಿಟ್ರೆ ಆಯಿತು. ಈಗ ಇದು ತುಂಬ ಟೇಸ್ಟಿಯಾಗಿರೋಂಥ ದೇವಸ್ಥಾನದ ಸ್ಟೈಲ್ ಸಕ್ಕರೆ ಪೊಂಗಲ್ಲು ರೆಡಿ ಆಯಿತು. ನೀವು ಒಂದ್ಸತಿ ಇದನ್ನ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಬಾಯ್. ಸಿ ಯು ನೆಕ್ಸ್ಟ್ ವೀಕ್.